ವಿ ಡೋಂಟ್ ಹ್ಯಾವ್ ಎನಿ ಲೋಕಲ್ ಸ್ಟ್ಯಾಂಡಿಂಗ್. ಈ ಒಬ್ಬರು ದೂರು ಕೊಟ್ಟಿದ್ದು ಇನ್ನೊಬ್ರು ತಗೊಳಕ್ ಬರೋದಿಲ್ಲ. ಇವರು ಸುಮ್ಮನೆ ಪ್ರೊಪಗಂಡ ಮಾಡಕ್ ಹೋಗ್ತಾ ಇದ್ದಾರೆ. ನಮ್ದೇನಾರಿ ಇದು ಇಡೀ ಮನುಕುಲವೇ ಭಯಭೀತ ಆಗುವಂತ ಹತ್ಯಾಕಾಂಡ ಇದೆ. ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕೇ ಹೊರತು ಈ ಫೇಕ್ ಪ್ರೊಪಗಂಡ ಮೇಲೆ ಆಗ್ಬಾರ್ದು. ಮತ್ತೆ ಇನ್ನೊಂದು ಗಮನಿಸಬೇಕು, ಈ ಷಡ್ಯಂತ್ರ ಅನ್ನೋದು ದಶಕಗಳಿಂದ ಆ ಗುರಾಣಿಯನ್ನ ಉಪಯೋಗಿಸ್ತಾ ಇದ್ರು. ಇವತ್ತು ಆ ಗುರಾಣಿ ಕಳಚಿ ಹೋಗಿದೆ. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ಹೈಕೋರ್ಟ್ನಿಂದ ಮಹತ್ವದ ತೀರ್ಪೊಂದು ಹೊರಗಡೆ ಬರ್ತಾ ಇರುವಂಥದ್ದು. ಏನು SIT ಅಧಿಕಾರಿಗಳು ನಿರಂತರವಾಗಿ ಹೋರಾಟಗಾರರನ್ನ ಅಥವಾ ದೂರುದಾರರ ಪರವಾಗಿರುವ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ಅವರನ್ನು ಏನು ವಿಚಾರಣೆಗೆ ಕರೆಯುವಂಥದ್ದು, 200-300 ಗಂಟೆಗಳ ಕಾಲ ಕೂತುಗೊಳಿಸಿರುವಂಥದ್ದು ಕಚೇರಿಯಲ್ಲಿ. ಇವೆಲ್ಲವನ್ನ ಗಮನಿಸಿಕೊಂಡು ಈ ಒಂದು ವಿಚಾರದಲ್ಲಿ ನೋಡಿ FIR ದಾಖಲಾಗಿತ್ತು. ಮತ್ತೆ ಅವರನ್ನು ವಿಚಾರಣೆಗೆ ಬರಬೇಕು ಅಂತ ಜಿತೇಂದ್ರ ದಯಾಮ್ ಅವರು ಆದೇಶವನ್ನು ಹೊರಪಡಿಸಿದರು. ಬಂದಿಲ್ಲ ಅಂದರೆ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿವೆ ಎನ್ನುವಂತಹ ವಿಚಾರಗಳು ಕೂಡ ಪ್ರಸ್ತಾಪ ಆಗಿತ್ತು. ಸೊ ಇವೆಲ್ಲದರ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಗಿರೀಶ್ ಮಠಣ್ಣವರ ಮತ್ತು ಸಂಘ ಏನಿದೆ, ಸೊ ಅವರಿಗೆ ತಾತ್ಕಾಲಿಕ ರಿಲೀಫನ್ನು ಅಕ್ಟೋಬರ್ 9ರಂದು ನೀಡಿತ್ತಾದರೂ 12ಕ್ಕೆ ಒಂದು ವಿಚಾರಣೆಯನ್ನು ಕಾಯ್ದಿರಿಸಿತ್ತು. ಇವತ್ತು ಆ ಒಂದು ವಿಚಾರಣೆಯ ತೀರ್ಪು ಬಂದಿರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಹೈಕೋರ್ಟ್ನಿಂದ ಬಂದಂತಹ ತೀರ್ಪಿನ ಬಗೆಗಿನ BLR ಪೋಸ್ಟ್ನಲ್ಲಿ ಬಂದಂತಹ ವರದಿ ಕೂಡ ಇದೆ. ಮಾತ್ರವಲ್ಲ ಗಿರೀಶ್ ಮಠಣ್ಣವರ ಒಂದು ಆಡಿಯೋ ರೆಕಾರ್ಡು ಕೂಡ ಇದೆ. ಸೊ ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಮೊದಲು BLR ಪೋಸ್ಟ್ನಲ್ಲಿ ಬಂದಂತಹ ಆ ಒಂದು ವರದಿಯನ್ನು ನೋಡೋಣ. ಧರ್ಮಸ್ಥಳ ತನಿಖೆಗೆ ನೀಡಿದ್ದ ತಡೆಯಾಜ್ಞೆಯನ್ನು ಹೈಕೋರ್ಟ್ ತೆರವುಗೊಳಿಸಿದೆ. ಸೌಜನ್ಯ ಹೋರಾಟಗಾರರಿಗೆ ಕಿರುಕುಳ ನೀಡದಂತೆ SITಗೆ ನಿರ್ದೇಶನವನ್ನು ಕೂಡ ನೀಡಿರುವಂಥದ್ದು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಥಮ ಮಾಹಿತಿ ವರದಿ FIR 39/2025 ಮೇಲಿನ ತಡೆಯಾಜ್ಞೆಯನ್ನು ಕರ್ನಾಟಕ ಹೈಕೋರ್ಟ್ ಬುಧವಾರ ಅಂದರೆ ಇವತ್ತು ನವೆಂಬರ್ 12ರಂದು ತೆರವುಗೊಳಿಸಿರುವಂಥದ್ದು. ಸೌಜನ್ಯ ಹೋರಾಟಗಾರರಾದಂತಹ ಗಿರೀಶ್ ಮಠಣ್ಣವರ ಪ್ರಕರಣವನ್ನು ರದ್ದುಗೊಳಿಸುವಂತೆ ಕೋರಿ ಅರ್ಜಿ ಸಲ್ಲಿಸಿದ ನಂತರ ಅಕ್ಟೋಬರ್ 30ರಂದು FIR ತನಿಖೆಗೆ ಹೈಕೋರ್ಟ್ ತಡೆಯನ್ನು ನೀಡಿತ್ತು. ಆದಾಗ್ಯೂ ಕೂಡ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರು ಹೋರಾಟಗಾರರಿಗೆ ಕಿರುಕುಳ ನೀಡದಂತೆ ವಿಶೇಷ ತನಿಖಾ ತಂಡ SITಗೆ ಆದೇಶವನ್ನು ನೀಡಿದರು. ಭಾರತೀಯ ನಾಗರಿಕ ಸಂಹಿತಾ ಸುರಕ್ಷಾ ಸಂಹಿತೆ ಸೆಕ್ಷನ್ 35/3ಯ ಅನ್ವಯ ಅಡಿಯಲ್ಲಿ SIT ಮಹೇಶ್ ತಿಮರೋಡಿ, ಮಠಣ್ಣವರ್, ವಿಠಲ್ಗೌಡ, ಜಯಂತಟಿ ಅವರಿಗೆ ನೋಟಿಸನ್ನು ಕಳುಹಿಸಿತ್ತು. ಧರ್ಮಸ್ಥಳ ಗ್ರಾಮದಲ್ಲಿ ಸಾಮೂಹಿಕ ಸಮಾಧಿಗಳು ಮತ್ತು ನಾಪತ್ತೆಯಾದವರ ಆರೋಪಗಳ ತನಿಖೆಗಾಗಿ ಜುಲೈ 19ರಂದು SIT ರಚನೆ ಮಾಡಲಾಗಿತ್ತು. ನೋಡಿ, ಮಠಣ್ಣರವರ ಪರವಾಗಿ S ಬಾಲನವರು ಈ ಒಂದು ಅರ್ಜಿದಾರರ ಪರವಾಗಿ FIR ರದ್ದುಗೊಳಿಸುವ ಹಾಗೆ ವಿಚಾರದಲ್ಲಿ ವಾದ ಪ್ರತಿವಾದವನ್ನು ನಡೆಸಿದಂತಹ ಲಾಯರ್ ಆಗಿರ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ಅರ್ಜಿದಾರರು FIR ರದ್ದುಗೊಳಿಸುವ ಪರವಾಗಿಲ್ಲ, ಯಾಕೆಂದರೆ ತನಿಖೆ ಮುಂದುವರಿಯಬೇಕು ಅಂತ ವಾದವನ್ನು ಮಾಡಿದರು. ಆದಾಗ್ಯೂ ಬಾಲನ್ ತಮ್ಮ ಕಕ್ಷಿದಾರ ಮತ್ತು ಇತರ ಕಾರ್ಯಕರ್ತರನ್ನು ಬಂಧಿಸಬಾರದು ಅಂತ ಒತ್ತಾಯ ಮಾಡಿದರು. ಒತ್ತಿ ಹೈಕೋರ್ಟನ್ನು ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಮತ್ತೊಂದೆಡೆ SIT ತಡೆಯಾಜ್ಞೆಗೆ ಬಲವಾಗಿ ಆಕ್ಷೇಪ ವ್ಯಕ್ತಪಡಿಸಿತ್ತು ಮತ್ತು ಪ್ರಕರಣವನ್ನು ಯಾಕೆ ರದ್ದುಗೊಳಿಸಬಾರದು ಎಂಬುದಕ್ಕೆ ವಾದಗಳನ್ನು ಮಂಡಿಸಿತ್ತು. ಹೈಕೋರ್ಟ್ನಲ್ಲಿ ಸಲ್ಲಿಸಿದ ತನ್ನ ಆಕ್ಷೇಪಣಾ ಅಫಿಡವಿಟ್ನಲ್ಲಿ ಜುಲೈ 19, 2025ರಂದು ಸರ್ಕಾರಿ ಆದೇಶದ ಮೂಲಕ ಸ್ಥಾಪಿಸಲಾದ SIT ತನಿಖೆಯು ಚಿನ್ನಯ್ಯ ಅವರ ಮೂಲ ದೂರಿಗೆ ಸೀಮಿತವಾಗಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಸೊ ಇವೆಲ್ಲ ಬೆಳವಣಿಗೆಗಳು ಇವತ್ತು ಹೈಕೋರ್ಟ್ನಲ್ಲಿ ನಡೆದಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಎಕ್ಸ್ಟ್ರಾ ಕ್ಲಾರಿಫಿಕೇಶನ್ ಬೇಕು ಅಂದರೆ ಗಿರೀಶ್ ಮಠಣ್ಣವರೇ ಹೇಳಬೇಕು. ಸೊ ಅದರಿಂದಾಗಿ ಅವರ ಆ ಒಂದು ಆಡಿಯೋ ರೆಕಾರ್ಡನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದಾನೆ. ದಯವಿಟ್ಟು ಕಂಪ್ಲೀಟಾಗಿ ಅದನ್ನು ನೋಡ್ಕೊಳ್ಳಿ. ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ. ಸದ್ಯಕ್ಕಂತೂ ಹೋರಾಟಗಾರರಿಗೆ ಬಿಗ್ ರಿಲೀಫ್ ಸಿಕ್ಕ ಹಾಗೆ ಆಗಿದೆ ಈ ಒಂದು ತೀರ್ಪು. ಹೈಕೋರ್ಟ್ ಕೊಟ್ಟಂತಹ ಈ ಒಂದು ಏಕಸದಸ್ಯ ಪೀಠ ಅಂದರೆ ಮೊಹಮ್ಮದ್ ನವಾಜ್ ಅವರು ನ್ಯಾಯಾಧೀಶರು ನೀಡಿದಂತಹ ಈ ಒಂದು ತೀರ್ಪೇನಿದೆ ನಿಜಕ್ಕೂ ಹೋರಾಟಗಾರರಲ್ಲಿ ಹೊಸ ಹುಮ್ಮಸ್ಸನ್ನು ಸೃಷ್ಟಿ ಮಾಡುವ ಹಾಗೆ ಇತ್ತು. ಹೋರಾಟಗಾರರಿಗೆ ಆನೆ ಬಲ ನೀಡಿದ ಹಾಗಿತ್ತು ಅನ್ನೋದೇ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಸೊ ಈ ಒಂದು ಆಡಿಯೋವನ್ನು ಕೇಳಿ ಸಾಧ್ಯವಾದಷ್ಟು ಮಂದಿಗೆ ಶೇರ್ ಮಾಡಿ. ನಾನು ಮೊದಲಿಗೆ ಮಾನ್ಯ ನ್ಯಾಯಾಲಯಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ ಮತ್ತು ವಾದವನ್ನು ಮಂಡಿಸಿದಂತಹ ಬಾಲನ್ ಸಾಹೇಬ್ರಿಗೆ, ಅಡ್ವೊಕೇಟ್ ಬಾಲನ್ ಸರ್ ಮತ್ತು ಅವರ ಎಲ್ಲ ಕಿರಿಯ ಸಿಬ್ಬಂದಿಗಳಿಗೆ, ಅಡ್ವೊಕೇಟ್ಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ನೋಡಿ, ಇದೊಂದು ಅತ್ಯಂತ ಪರಿಣಾಮಕಾರಿಯಾದಂತಹ ಆದೇಶ. ಇದರಲ್ಲಿ 2 ಅಂಶಗಳನ್ನ ನಾನು ಗಮನಿಸ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ಇವರು ಪದೇ ನಾವು ಏನೋ ಷಡ್ಯಂತ್ರ ಮಾಡಿದ್ರು ಬರೀ ಅದನ್ನೇ ಹೇಳ್ತಾ ಇದ್ದಾರೆ. ಕೋರ್ಟ್ ನಲ್ಲಿ ಅವರು ಸಲ್ಲಿಸಿದಂತಹ SIT ಸಲ್ಲಿಸಿದಂತಹ ಆರ್ಗ್ಯುಮೆಂಟ್ ನಲ್ಲಿ ಇವರು ಏನೋ ಫಾರಿನ್ ಫಂಡ್ ತಗೊಂಡ್ರು ಅದು ಯಾವುದೇ ಉಲ್ಲೇಖವೂ ಕೂಡ ಇಲ್ಲ. ನ್ಯಾಯಾಲಯಕ್ಕೂ ಕೂಡ ಸರಿಯಾಗಿ ಮನವರಿಕೆ ಆಗಿದೆ. ಇದು ಷಡ್ಯಂತ್ರ ಇಲ್ಲದೆ ಇರೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಮಾಡಬಾರದು ಅನ್ನೋ ಒಂದು ಸ್ಪಷ್ಟವಾಗಿ ಹೇಳಿದೆ. ಎರಡನೇದ್ದು,
ನಾವು ನೋಡಿ, ನಾವು ಎಲ್ಲೂ ಕೂಡ SIT ನಿಲ್ಲಿಸಬೇಕು, ಇದನ್ನು ಪೂರ್ತಿ ಸ್ಕ್ವಾಶ್, ಇದನ್ನ ನಿಲ್ಸೇ ಬಿಡ್ಬೇಕು, ನಾವು ವಾಪಸ್ ತಕೊಂಡ್ವಿ, ಬರೀ ಸುಳ್ಳು 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 ಅಪಪ್ರಚಾರ ನಿರಂತರವಾಗಿ. ಒಬ್ಬನು ಹೇಳ್ತಾನೆ, ಯಾವನೋ ಬಂದು ನಾವೇ ನಮ್ದು ತಪ್ಪಾಯ್ತು, ಇದನ್ನ ನಾವು ಅರ್ಜಿಯನ್ನ, ಚಿನ್ನಯ್ಯ ಕೊಟ್ಟಿದ್ದ ಅರ್ಜಿಯನ್ನ ವಾಪಸ್ ತೆಗಿತೀವಂತ. ಅದು ಎಂತ ಸುಳ್ಳದು. ಇವತ್ತು ಅವ್ರು ಎಲ್ಲರಿಗೂ ಕೂಡ ಕಪಾಳ ಮೋಕ್ಷ ಆಗೋ ರೀತಿಯಲ್ಲಿ ಉತ್ತರ ಕೊಟ್ಟಿದೆ. ನಾವು ಹೋರಾಟಗಾರರು, ನಾವು ಇಂತಲ್ಲಿ ಇಷ್ಟ ಅನ್ಯಾಯ ಆಗಿದೆ, ದಯವಿಟ್ಟು ಅನ್ಯಾಯ ಆಗಿದ್ದನ್ನ ಅದಕ್ಕೆ ನೊಂದವರಿಗೆ ನ್ಯಾಯ ಕೊಡಿ ಅಂತ ಹೋದವರು ನಮಗೆ ಹರಾಸ್ಮೆಂಟ್ ಮಾಡಿದ್ರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಹರಾಸ್ಮೆಂಟ್ ಆಗಿದ್ ನಿಜ, ಅದಾಗಬಾರ್ದು ಅಂತ ನಾವು ಹೋಗಿದ್ವಿ. ಹಿಂಗಾಗಿ ನಮ್ಮ ಒಂದು ಬೇಡಿಕೆಗೆ ನ್ಯಾಯಾಲಯ ಮಾನ್ಯತೆಯನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಗಮನಿಸಬೇಕಾಗತ್ತೆ ಎಲ್ರು ಕೂಡ. ಅವ್ರು ಹೇಳಿದ್ದಾರೆ, ಬಂಗ್ಲೆಗುಡ್ಡೆಯಲ್ಲಿ ನಮಗೆ ವಿ ಹ್ಯಾವ್ ಫೌಂಡ್ ಮೆನಿ ಹ್ಯೂಮನ್ ರಿಮೇನ್ಸ್ ಅಟ್ ಬಂಗ್ಲೆಗುಡ್ಡೆ. ಇದಕ್ಕೆ ಏನಾದ್ರೂ ಸ್ಟೇ ಕೊಟ್ರೆ ಆ ತನಿಖೆಗೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ವಾದವನ್ನ SIT ಅವರೇ ಸ್ವತಃ ಮುಂದೆ ಇಟ್ಟಿದ್ದಾರೆ. ಹಿಂಗಾಗಿ ನಮ್ದೇನೋ ಅಭ್ಯಂತರ ಇಲ್ಲ ಅಂತ ನಮ್ಮ ನ್ಯಾಯವಾದಿಗಳು ಹೇಳಿದ್ದಾರೆ. ಸೊ ಅದ್ರ ಲೆಟ್ SIT ಕಂಟಿನ್ಯೂ. ಆ ನಂತರ ನಮ್ಮ ಉದ್ದೇಶ ಇದು ಸರಿಯಾದ ದಾರಿಯಲ್ಲಿ ಹೋಗ್ಲಿ. ಏನು ಇನ್ನೇನೇನೋ ಯಾವ್ದಾದೋ ಒಂದು ಇದಕ್ಕೆ ತಪ್ಪಿ ಷಡ್ಯಂತ್ರ ಪೊಳ್ಳು ವಾದಕ್ಕೆ ತಪ್ಪಿ ದೂರು ಕೊಟ್ಟಂತವ್ರಿಗೆ ಆಗ್ಲಿ ಅಥವಾ ಹೋರಾಟ ಮಾಡದಂತವ್ರಿಗಾಗ್ಲಿ ಹರಾಸ್ಮೆಂಟ್ ಆಗಬಾರ್ದು. ಹರಾಸ್ಮೆಂಟ್ ಅನ್ನ ನಿಲ್ಲಿಸಿ ಅನ್ನೋದಕ್ಕೆ ಹೋಗಿದ್ದಕ್ಕೆ ಮಾನ್ಯತೆ ಕೊಟ್ಟಿದೆ. ಸೊ ಲೆಟ್ SIT ಏನೇನು ಇನ್ವೆಸ್ಟಿಗೇಷನ್ ಮಾಡುತ್ತೋ ಅದು ಮಾಡಲಿ. ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಸೊ ನಮಗ್ ಮಾತ್ರ ತುಂಬಾ ಖುಷಿಯಾಗಿದೆ. ಒಂದು ದೊಡ್ಡ ಬಲ ಬಂದಂಗಾಗಿದೆ, ಹೋರಾಟಕ್ಕೆ ಬಲ ಬಂದಂಗಾಗುತ್ತೆ, ನ್ಯಾಯದ ಹೋರಾಟಕ್ಕೆ ಒಂದು ಬಲ ಬಂದಿದೆ. ಸೊ ಐ ವೆಲ್ಕಮ್. ಎಲ್ಲೋ ಒಂದು ಕಡೆ ಈ ಒಂದು ವಿಚಾರವಾಗಿ ಏನು ಆರೋಪಗಳು ಕೇಳಿ ಬಂದಾಗ ಸೌಜನ್ಯ ಪರ ಹೋರಾಟಗಾರ ಹಿಂದೆ ಸರಿದು ಬಿಟ್ರ, ಭಯ ಪಟ್ಕೊಂಡ್ರ ಅನ್ನುವಂತಹ ಮಾತು ಕೂಡ ಕೇಳಿ ಬಂದ್ವು. ಹೀಗಾಗಿ ಈಗ ಬಂದಿರುವಂತಹ ಆದೇಶ ನಿಮಗೆ ಎಲ್ಲೋ ಒಂದ್ ಕಡೆ ಮತ್ತಷ್ಟು ಶಕ್ತಿಯನ್ನ ನೀಡಿದಂತೆ ಮತ್ತೆ ನಿಮ್ಮ ಹೋರಾಟದ ಒಂದು ಮೆಟ್ಟಿಲನ್ನ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಏನಾದ್ರೂ ಹಿಡ್ತೀರಾ ನೀವು? ಸರ್ ಖಂಡಿತ. ನೋಡಿ, ಇಲ್ಲಿ ಸ್ವತಃ SITಗೆ ಗಮನಕ್ಕೆ ಬಂದಿದೆ 36 ಶವಗಳಿಗೆ ದಾಖಲೆನೇ ಇಲ್ಲ ಅಂತ. 74 ಶವಗಳು ಎಲ್ಲಿ ಹುಗುತ್ ಹಾಕಿದಾರ ಅನ್ನೋದೇ ಗೊತ್ತಿಲ್ಲ. ಆಲ್ ಆರ್ ಸಸ್ಪೆಕ್ಟೆಡ್. ಅದನ್ನ ತನಿಖೆ ಮಾಡೋದು ಬಿಟ್ಟು ಇಲ್ಲಿ ಹೋರಾಟ ಮಾಡ್ತಾ ಇರೋರ್ಗೆನೆ ಗಂಟೆಗಟ್ಲೆ ಕುಂದ್ರಿಸ್ಕೊಂಡು, ಆ ನಂತರ ಜಯಂತ್ ಅವ್ರ ಮಗಳಿಗೆ, ನನಗೆ ತಿಳಿದು ಬಂದಿದ್ದು, ಜಯಂತ್ ಅವ್ರ ಮಗಳಿಗೆ, ಶಿ ಇಸ್ ಅ 15 year old ಮೈನರ್, ಅವಳಿಗೆ SIT ಆಫೀಸಿಗೆ ಕರೆಸಿ ಇಟ್ ಈಸ್ ಟೋಟಲಿ ಅಗೇನ್ಸ್ಟ್ ಜುವೆನಲ್ ಜಸ್ಟಿಸ್ ಆಕ್ಟ್, ಅದರ ವಿರುದ್ಧವಾಗಿ ತನಿಖೆ ಮಾಡೋದು. ಆ ನಂತರ ಇಲ್ಲಿ ಮನೆಗೆ ಬರ್ಬೇಕಾದ್ರೆ TV ಚಾನೆಲ್ನವ್ರಿಗೆ ಕರ್ಕೊಂಡು ಬಂದು ಮನೆ ಮುಂದೆ ನೋಟಿಸ್ ಅಂಟಿಸೋದು. ದೀಸ್ ಆಲ್ ಆರ್ ಪಾರ್ಟ್ ಆಫ್ ಹರಾಸ್ಮೆಂಟ್. ಆದ್ರೆ ಆಚೆಗೆ ಏನು ಮಾಡ್ತಾನೆ ಇಲ್ಲ. ಸೊ ಅದು ಆಗಲಿ. ಸೊ ವಿ ಆರ್ ಹೆಲ್ಪಿಂಗ್, ವಿ ಆರ್ ಅಸಿಸ್ಟಿಂಗ್ SIT ಅಂಡ್ ಗವರ್ಮೆಂಟ್ ಟು ಪ್ರೊಸೀಡ್ ಇನ್ವೆಸ್ಟಿಗೇಷನ್ ಇನ್ ಅ ಪ್ರಾಪರ್ ಡೈರೆಕ್ಷನ್, ಸರಿಯಾದ ದಾರಿಯಲ್ಲಿ ಹೋಗ್ಲಿ ಅಂತ ಹೇಳಿ ಒಂದು ನಾವು ಪ್ರಯತ್ನ ಪಟ್ಟಿದ್ದು ಹೊರತು ಖಂಡಿತ ದೂರನ್ನ ಚಿನ್ನಯ್ಯ ಕೊಟ್ಟಿದ್ದ ದೂರ ಆಗ್ಲಿ ಅದು ನಾವು ಫಸ್ಟ್ ಆಫ್ ಆಲ್ ತಗೊಳಕ್ ಬರೋದಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಲೋಕಲ್ ಸ್ಟ್ಯಾಂಡಿಂಗ್. ಈ ಒಬ್ಬರು ದೂರು ಕೊಟ್ಟಿದ್ದು ಇನ್ನೊಬ್ರು ತಗೊಳಕ್ ಬರೋದಿಲ್ಲ. ಇವರು ಸುಮ್ಮನೆ ಪ್ರೊಪಗಂಡ ಮಾಡಕ್ ಹೋಗ್ತಾ ಇದ್ದಾರೆ. ನಮ್ದೇನರಿ ಇದು ಇಡೀ ಮನುಕುಲವೇ ಭಯಭೀತ ಆಗುವಂತ ಹತ್ಯಾಕಾಂಡ ಇದೆ. ಆ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕೇ ಹೊರತು ಈ ಫೇಕ್ ಪ್ರೊಪಗಂಡ ಮೇಲೆ ಆಗ್ಬಾರ್ದು. ಮತ್ತೆ ಇನ್ನೊಂದು ಗಮನಿಸಬೇಕು, ಈ ಷಡ್ಯಂತ್ರ ಅನ್ನೋದು ದಶಕಗಳಿಂದ ಆ ಗುರಾಣಿಯನ್ನ ಉಪಯೋಗಿಸ್ತಾ ಇದ್ರು. ಇವತ್ತು ಆ ಗುರಾಣಿ ಕಳಚಿ ಹೋಗಿದೆ. ರಕ್ಷಣಾ ಕವಚ ಅಂತ ಹೇಳಿ ಇದು ಷಡ್ಯಂತ್ರ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ. ಅರೆ ಸ್ವಾಮಿ, ನಾವು ದೇವಸ್ಥಾನದ ಭಕ್ತರು. ನಾವು ಸತ್ತಂತವರೆಲ್ಲ ಹಿಂದೂ ಹೆಣ್ಮಕ್ಳು, ಭಕ್ತಾದಿಗಳು ಸತ್ತಿದ್ದಾರೆ. ಅಷ್ಟು ಜನ ಭಕ್ತಾದಿಗಳು ಸತ್ತಿದ್ದಾರೆ, ಕೊಲೆ ಆಗಿದ್ದಾರೆ, ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಉಲ್ಟಾ ಇವರು ನಮ್ಮ ಮೇಲೆ ನಾವು ಷಡ್ಯಂತ್ರ ಮಾಡಿದೀವಿ ಅಂತ ಹೇಳಿ ಹೋಗಿದ್ರು ಕೋರ್ಟಿಗೆ. ಸೊ ಆ ಒಂದು ಪಾರ್ಟ್ ಏನಿದೆ ಇವತ್ತು ಕೊಲಾಪ್ಸ್ ಆಗಿದೆ, ಕುಸಿದು ಬಿದ್ದಿದೆ. ಷಡ್ಯಂತ್ರ ಅನ್ನುವಂತ ಷಡ್ಯಂತ್ರವೇ ಇವತ್ತು ಕುಸಿದು ಬಿದ್ದಿದೆ. ಸೊ ನಮಗೆ ದೊಡ್ಡ ಒಂದು ಬಲ ಬಂದಿದೆ. ನಾವು ಯಾಕೆ ಸುಮ್ಮನಾಗಿದ್ವಿ ನಿಹಾಲ್ ಸರ್, ನಾವು ಸಾಯಿಲ್ ಯಾಕೆ ಸುಮ್ಮನಾಗಿದ್ವಿ ಅಂತ ಹೇಳಿದ್ರೆ, ಬರೀ ನಮ್ಮ ಮಾತಾಗಬಾರ್ದು. ಇಲ್ಲ ನೀವು ಏನಾದ್ರೂ ಒಂದು ಕನ್ಕ್ಲೂಷನ್ ಬರ್ಲಿ, ಕೋರ್ಟ್ ನಿಂತ ಒಂದು ಆಧಾರ ಬರ್ಲಿ, ಅವಾಗ ನಾವು ಮಾತಾಡೋಣ ಅಂತ ನಾವು ಇಷ್ಟು ದಿನ ಸುಮ್ಮನೆ ಆಗಿದ್ವಿ.